ಹಲೋ ಗುಡ್ ಆಫ್ಟರ್ನೂನ್. ಇವತ್ತು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಬೆಳಿಗ್ಗೆ ಟಿಫನ್ನು ಆಯಿತು. ಮಧ್ಯಾಹ್ನ ಊಟ ಮಾಡಿಕೊಂಡು ರೆಡಿಯಾಗಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಅಂದರೆ ಪಾಂಡವಪುರಕ್ಕೆ. ಸೊ ನಾನು ಮೋನು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪಾಂಡವಪುರದಲ್ಲಿ ಏನು ಸ್ಪೆಷಲ್ಲು ಅಂತ ಅಂದರೆ ನಮ್ಮ ಸೋದ್ರ ಮಾವ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅವರ ಅಣ್ಣನ ಮಗನ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ವಿ ಹೊರಡೋಕ್ಕೆ ಅಂತ ಹೇಳಿಬಿಟ್ಟು. ಹಿಂದಿನ ದಿನ ಹೋಮದ ದಿನವೇ ಹೋಗ್ತಾ ಇದ್ವಿ. ನೆಕ್ಸ್ಟ್ ಡೇ ಕೃಷ್ಣ ಮತ್ತೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದರೆ ಅವರೆಲ್ಲ ಗೃಹ ಪ್ರವೇಶ ದಿನ ಬರ್ತಾರೆ. ಸೊ ಹಾಗಾಗಿ ಕೃಷ್ಣ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು. ಆ ಕಡೆಯಿಂದ ಅಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲರೂ ಬಂದಿದ್ದರು. ಸೊ ಅದೇ ಬಸ್ಸಿನೇನೋ ಮೂವ್ ಆಗ್ತಾ ಇತ್ತು. ಒಂದು 5 ಸೆಕೆಂಡ್ ಇರಿ ಅಂತ ಹೇಳಿದೆ. ಸೊ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ಒಂದೇ ಬಸ್ಸಲ್ಲಿ ಕೂತ್ಕೊಂಡು ಎಲ್ಲರೂ ಹೊರಟ್ವಿ. ಮತ್ತು ಬಸ್ಸು ಕೂಡ ಖಾಲಿ ಇತ್ತು. ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಹೊರಟ್ವಿ. ಸಮ್ಮರ್ ಹಾಲಿಡೇಸಲ್ಲಿ ಮಕ್ಳುಗಳು ಆಟ ಆಡೋದು ಮತ್ತು ಅವ್ರು ಖುಷಿ ಪಡೋದು ನೋಡೋಕ್ಕೆ ಒಂದು ಚಂದ. ಅದರಲ್ಲೂ ಎಲ್ಲರೂ ಈ ಥರ ಒಟ್ಟಿಗೆ ಸಿಕ್ಕಾಗ ಚೆನ್ನಾಗಿ ಆಟ ಆಡ್ತಾರೆ. ಮತ್ತು ಪಾಂಡವಪುರ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಪಾಂಡವಪುರದಿಂದ ಲೊಕೇಶನ್ಗೆ ನಾವು ಆಟೋ ಹಿಡ್ಕೊಂಡು ಬಂದ್ವಿ. ಸೊ ಇದ್ರ ಕಂಟಿನ್ಯೂಷನ್ ಪಾರ್ಟು ನೆಕ್ಸ್ಟ್ ಹಾಕ್ತೀನಿ ಮನೆಯೆಲ್ಲ ಹೇಗಿದೆ ಅಂತ. ಕೀಪ್ ವಾಚ್ ಮೈ ವಿಡಿಯೋಸ್.